ಹಾಯ್ ಹಲೋ ನಮಸ್ಕಾರ TV9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ಕನ್ನಡ ಸಿನಿ ಪ್ರೇಕ್ಷಕರಿಗೆ ಈ ಶುಭವಾರ ಒಂದು ಗುಡ್ ನ್ಯೂಸ್ ಇದೆ. ಕ್ಯೂರಿಯಾಸಿಟಿಯನ್ನು ಹುಟ್ಟಿಸಿರುವಂತಹ ಸಸ್ಪೆನ್ಸ್ ಥ್ರಿಲ್ಲರ್ ಇರುವಂತಹ ಅಧಿಪತ್ರ ಸಿನಿಮಾ ಈಗ ರಿಲೀಸ್ ಆಗ್ತಾ ಇದೆ. ಅದಕ್ಕಾಗಿ ಈಗ ಕ್ಷಣಗಣನೆ ಕೂಡ ಪ್ರಾರಂಭ ಆಗಿದೆ. ಹಾಗಾದ್ರೆ ಏನಿದು ಅಧಿಪತ್ರ, ಯಾಕೆ ಈ ಹೆಸರು ಬಂತು? ಜೊತೆಗೆ ಈ ಸಿನಿಮಾದಲ್ಲಿ ಈಗ ನಾವು ಈಗಾಗಲೇ ಟ್ರೇಲರ್ ಹಾಗೆ ಟೀಸರ್ ನೋಡಿರುವಂತೆ ಒಂದು ಹುಲಿ ಕಥೆಯನ್ನ ಹೇಳ್ತಾ ಇದ್ದಾರೆ. ಯಾವುದು ಈ ಹುಲಿ? ಇದ್ರ ಬಗ್ಗೆ ಮಾತನಾಡೋದಕ್ಕೆ ಚಿತ್ರತಂಡ ನಮ್ಮೊಟ್ಟಿಗಿದೆ. ಈ ಚಿತ್ರದ ನಾಯಕ ರೂಪೇಶ್ ಶೆಟ್ಟಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸೊ ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಹಾಗೆ ಈ ಚಿತ್ರದ ನಾಯಕಿ ಹೆಚ್ಚಾಗಿ ಹೇಳಬೇಕಂದ್ರೆ ನಮ್ಮ ಹುಡುಗಿ ಅಂತ ಹೇಳ್ಬೋದು. TV9 ಎಕ್ಸ್ ಕೊಲಿ ಜಾನ್ವಿ ಅವರು ಇದ್ದಾರೆ. ಜಾನ್ವಿ, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು ಶಕುಂತಲಾ ಅವರೇ, ಥ್ಯಾಂಕ್ಸ್ ಅ ಲಾಟ್. ರೂಪೇಶ್ ಶೆಟ್ಟಿ ಅವರು ಅಂತ ಅಂದ್ರೆ ಈಗ ಹೇಳಲೇಬೇಕಾಗಿಲ್ಲ, ಹೆಚ್ಚಾಗಿ ಎಲ್ರಿಗೂ ಚಿರಪರಿಚಿತ. ಬಿಗ್ ಬಾಸ್ 9 ಸೀಸನ್ ವಿನ್ನರ್ ಆಗಿದ್ದಾರೆ. ಹಾಗೆ ತುಳು ಭಾಷೆಯಲ್ಲಿ ಈಗಾಗಲೇ ಹಲವು ಸಿನಿಮಾಗಳಲ್ಲಿ ನಟಿಸಿದ್ದೀರಿ. ಮನೆ ಮಾತಾಗಿರುವಂತಹ ರೂಪೇಶ್ ಶೆಟ್ಟಿ ಅವರು ಈಗ ಅಧಿಪತ್ರ ಸಿನಿಮಾದಲ್ಲಿ ಒಂದು ವಿಭಿನ್ನವಾಗಿ ಕಾಣಿಸ್ಕೊಳ್ತಾ ಇದ್ದೀರಿ. ಶೆಟ್ಟಿ ಅಂದ್ರೆ ಈಗ ನಾವೆಲ್ಲ ನೋಡಿದಂತೆ ಸಿನಿಮಾದಲ್ಲಿ ನಿಮ್ದು ಪೋಸ್ಟರ್ ನೋಡಿದಂತೆ ಬಿಯರ್ಡ್ ಇಲ್ಲ, ಈಗ ನೋಡಿದ್ರೆ ಡಿಫ್ರೆಂಟ್ ಝೋನಲ್ಲಿ ಬಂದು ಕೂತಿದ್ದೀರಾ. ಏನು ಕತೆ ಅಂತ? ವಾಟ್ಸ್ ಗೋಯಿಂಗ್ ಆನ್? ಅದೇ, ಅಲ್ಲಿರೋದು ಪೊಲೀಸ್ ಅಧಿಕಾರಿಯ ಪಾತ್ರ. ಸೊ ಹಾಗಾಗಿ ಅಂದರೆ ಅಲ್ಲೇನಾದರೂ ದಾಡಿ ಇಟ್ಕೊಂಡು ಪೊಲೀಸ್ ಆಗ್ಬೋದು ಅಂತಂದರೆ ಇದೇ ಲುಕ್ ಕ್ಯಾರಿ ಮಾಡ್ತಾ ಇದ್ದೆ. ಬಿಕಾಸ್ ದಾಡಿ ಅಂದರೆ ಇಟ್ಸ್ ಮೈ ಫೇವ್ರೆಟ್. ಬಟ್ ಆ ಪಾತ್ರ ಹೆಂಗೆ ಅಂತಂದರೆ ತುಂಬ ರಿಯಲ್ ಲೈಫಿಗೆ ಕನೆಕ್ಟ್ ಆಗುವಂಥ ಪಾತ್ರ. ಸೊ ಹಾಗಾಗಿ ಪೊಲೀಸರು ತುಂಬ ಡಿಗ್ನಿಫೈಡ್ ಆಗಿ ಅವರ ಒಂದು ಫಾರ್ಮಲ್ ಲುಕ್ಕಲ್ಲಿ ಯಾವತ್ತಿರೋವಂಥದ್ದು. ಸೊ ಹಾಗಾಗಿ ನನಗೆ ಫಸ್ಟ್ ಚಾಲೆಂಜ್ ಇದ್ದಿದ್ದೆ ದಾಡಿ ರಿಮೂವ್ ಮಾಡೋವಂಥದ್ದು. ಬಿಕಾಸ್ ಇಟ್ಸ್ ಬೀನ್ 4 to 5 years ಆಗಿತ್ತು ದಾಡಿ ಶೇವ್ ಮಾಡಿದೆ ನಾನು. ಸೊ ಆ ಒಂದು ಪಾತ್ರಕ್ಕೆ ಅದು ಅಗತ್ಯತೆ ಇತ್ತು. ಓನ್ಲಿ ದಾಡಿ ಮಾತ್ರ ಅಲ್ಲ, ಒಂದು ಪೊಲೀಸ್ ಆಫೀಸರ್ ಥರ ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಬಿಹೇವಿಯರ್ ಇರ್ಬೋದು, ಅದು ತುಂಬ ಇಂಪಾರ್ಟೆಂಟ್ ಇತ್ತು ಆ ಕ್ಯಾರೆಕ್ಟರ್ಗೆ, ಅದನ್ನು ಪ್ಲೇ ಮಾಡೋದಕ್ಕೆ. ಸೊ ಒಂದು ಸ್ವಲ್ಪ ಹೋಮ್ವರ್ಕ್ ಎಲ್ಲ ಮಾಡಿದ್ವಿ ನಾವು, ಫಿಸಿಕಲಿ ಆ್ಯಂಡ್ ಮೆಂಟಲಿ ಆ್ಯಂಡ್ ಬಿಹೇವಿಯರ್ ವೈಸ್ ಕೂಡ ಒಂದು ಪೊಲೀಸ್ ಥರ ನನಗೂ ಅನ್ನಿಸ್ಬೇಕಾಗಿತ್ತು, ನೋಡೋರ್ಗೂ ಅನ್ನಿಸ್ಬೇಕಾಗಿತ್ತು. ನಮ್ಮ ಒಂದು ಜೆನ್ಯೂನ್ ಎಫರ್ಟ್ ಹಾಕಿದ್ದೀವಿ. ಇನ್ನು ಸಿನಿಮಾ ನೋಡಿದಾಗ ಎಷ್ಟರ ಮಟ್ಟಿಗೆ ಜನರಿಗೆ ಇಷ್ಟ ಆಗುತ್ತೆ ಅಂತ ಗೊತ್ತಾಗ್ಬೋದು. ಸೊ ಜಾನು ಅವ್ರಿಗೆ ಹೇಳಬೇಕಂದ್ರೆ ಈ ಮೀಡಿಯಾಗೂ ಮತ್ತು ಈ ಫಿಲ್ಮ್ ಝೋನ್ಗೂ ಎಲ್ಲಿ ಹೋದ್ರೂ ಕೂಡ ಒಂಥರ ಈ ಬಿಟ್ಟರು ಬಿಡದಿ ಮಾಯೆ ಅನ್ನೋಂಗೆ ಆಗ್ಬಿಟ್ಟಿದೆ. ಯಾಕೆಂದರೆ 14 ವರ್ಷ ನೀವು ಮೀಡಿಯಾದಲ್ಲಿ ಜರ್ನಿನಲ್ಲಿದ್ರಿ, ಈಗ ಸಿನಿಮಾಗೆ ಹೋದರೆ ಅಲ್ಲೂ ಕೂಡ ಮತ್ತೆ ಅದೇ ಪಾತ್ರ ಮಾಡಬೇಕಾ ಅಂತ ಅನಿಸ್ದ. ಏನು ನಿಮ್ಮ ಪಾತ್ರದ ಬಗ್ಗೆ ಹೇಳೋದು? ಹೌದು, ಅಲ್ಲಿ ಹೋದರೂ ಅನ್ನಿಸ್ಲಿಲ್ಲ ಇದೇ ಪಾತ್ರ ಇಲ್ಲೂ ಸಿಕ್ಕಿದೆ ಅಂತ. ಬಹುಶಃ ಇದು ಸೂಟ್ ಆಗ್ತೀನಿ ಅಂತ ತಗೊಂಡಿದ್ದಾರೇನೋ ಅಂತ ಅನ್ನಿಸ್ತು. ಬಟ್ ನನ್ನ ಪಾತ್ರ ಅವರು ನರೇಟ್ ಮಾಡಿದಾಗ ಬೃಹತಿ ನನ್ನ ಪಾತ್ರದ ಹೆಸರು ತುಂಬ ಇಷ್ಟ ಆಯಿತು. ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಪಾತ್ರ ಇಷ್ಟ ಆಯಿತು ಅನ್ನೋದಕ್ಕಿಂತ ಕಥೆ ಇಷ್ಟ ಆಯಿತು. ಅವರು ತುಂಬ ನೀಟಾಗಿ ರೆಡಿ ಮಾಡ್ಕೊಂಡಿದ್ರು. ಈ ಸೀನ್ ಹೀಗೆ ಬರಬೇಕು, ಈ ಕ್ಯಾರೆಕ್ಟ್ರ್ ಹೀಗೆ ಬರಬೇಕು, ಈ ಕ್ಯಾರೆಕ್ಟ್ರ್ ಹೀಗೆ ಕಾಣಿಸ್ಬೇಕು, ನಾನು ಹೀಗೆ ಕಾಣಿಸ್ಬೇಕು ಅನ್ನೋದೆಲ್ಲ ಅವ್ರಿಗೆ ಫುಲ್ ರೆಡಿ ಆಗಿದ್ರು ಟೀಮು. ಸೊ ಹಾಗಾಗಿ ಒಂದು ಒಳ್ಳೆ ಟೀಮ್ ಅಂತ ನನಗನ್ನಿಸ್ತು. ಅವರ ಎಫರ್ಟ್ ಕಾಣಿಸ್ತಾ ಇತ್ತು. ಸ್ಕ್ರಿಪ್ಟ್ ಕಂಪ್ಲೀಟ್ ರೆಡಿ ಆಗಿತ್ತು, ಡೈಲಾಗ್ ಏನು ಬರುತ್ತೆ, ಎಲ್ಲಿ ಶೂಟ್ ಮಾಡಬೇಕೆಲ್ಲ ರೆಡಿ ಆಗಿತ್ತು. ಅವ್ರು ಬರೀ ಕ್ಯಾರೆಕ್ಟರ್ಸ್ನ ಅಷ್ಟೇ ಹುಡುಕ್ತಾ ಇದ್ರು. ನನ್ನ ಪಾತ್ರ ಇಲ್ಲಿ ನಾವು ಈಗಿನ ಕಾಲದ ಜರ್ನಲಿಸ್ಟ್, ಅವಾಗ ಒಂದು 20 ವರ್ಷ ಅಲ್ಲ, ಸಾರಿ 20 ಅಲ್ಲ, ಇನ್ನೂ ಒಂದು 30-40 ವರ್ಷ ಹಿಂದೆ ಹೋಗಿ ಅವಾಗ ಹೇಗಿರ್ತಾರೆ ಜರ್ನಲಿಸ್ಟ್ ಬ್ಯಾಗ್ ಹಾಕ್ಕೊಂಡು, ಆ ಥರದ್ದು ಒಂದು ಪಾತ್ರ ಕೇಳಿದಾಗಂತೂ ತುಂಬಾ ಖುಷಿ ಆಯಿತು. ಸೊ ಮೊದಲನೇ ಸಿನಿಮಾದಲ್ಲಿ ರಿಯಲ್ ಲೈಫಲ್ಲಿ ಏನು ರೋಲ್ ಪ್ಲೇ ಮಾಡ್ತಿದ್ದೆ ಅದನ್ನು ಸಿನಿಮಾದಲ್ಲಿ ಪ್ಲೇ ಮಾಡಿದ್ದೀನಿ. ಮುಂದಿನ ದಿವಸಗಳಲ್ಲಿ ನೋಡೋಣ. ಬೇರೆ ಬೇರೆ ಜಾನ್ವಿ ಅಂದ ತಕ್ಷಣ ಗಿಚ್ಚ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ನೋಡಿದ್ದಾರೆ, ನನ್ನಮ್ಮ ಸೂಪರ್ ಸ್ಟಾರ್ನಲ್ಲಿ ನೋಡಿದ್ದಾರೆ, ಸವಿರುಚಿನಲ್ಲಿ ನೋಡಿದ್ದಾರೆ. ಸೊ ಒಂದು ರೀತಿ ಕಲರ್ಫುಲ್ ಆಗಿ ನೋಡಿದ್ದಾರೆ. ಸೊ ಈಗ ತೆರೆ ಮೇಲೆ ನಾವು ಟೀಸರ್ ಟ್ರೈಲರ್ ನೋಡ್ದಂಗೆ ತುಂಬಾ ಡಿ ಗ್ಲಾಮ್ ತರ ಕಾಣ್ತಾ ಇದೆ. ಹೌದು, ಯಾಕಂದ್ರೆ ಆ ಪಾತ್ರಕ್ಕೆ ಏನ್ ಬೇಕೋ ಅದು. ಅಂದ್ರೆ ಇಲ್ಲಿ ಕಥೆನ ಅವರು ರಿಯಲಿಸ್ಟಿಕ್ ಆಗಿ ಹೇಳಕ್ ಹೋದಾಗ ಪೊಲೀಸ್ ಅಂದ್ರೆ ಹೀಗೆ ಇರಬೇಕು, ಅಥವಾ ನನ್ನ ಪಾತ್ರ, ನನ್ನ ಜೊತೆಗೆ ಒಬ್ಬ ಹುಡುಗ ಇರ್ತಾನೆ ಕ್ಯಾಮ್ರಾ ಪರ್ಸನ್, ಅವ್ರು ಹೇಗೆ ಕಾಣಿಸ್ಬೇಕು ಹಾಗೆ ಕಾಣಿಸ್ಬೇಕು. ಈಗ ನಾನು ಜರ್ನಲಿಸ್ಟ್ ಅಂದ್ರೆ ನಾವು ಸ್ವಲ್ಪ ಅಂದ್ರೆ ನಾ ಜರ್ನಲಿಸ್ಟ್ ಅನ್ನೋದಕ್ಕಿಂತ ಈ ರಿಪೋರ್ಟರ್ಸ್ ಎಲ್ಲ ಫೀಲ್ಡಿಗೆ ಹೋಗುವಾಗ ಹೇಗಿರ್ತಾರೆ ಹಾಗೆ ನಾವಾದ್ರೆ ಸ್ವಲ್ಪ ಕ್ಯಾಮ್ರಾ ಮುಂದೆ ಇರ್ತೀವಿ ಅಂತ ಸ್ವಲ್ಪ ಬ್ಲೇಸರ್ ಎಲ್ಲ ಹಾಕೊಂಡು ಚೆನ್ನಾಗಿ ನೀಟಾಗಿ ರೆಡಿ ಆಗ್ತಾ ಇದ್ವಿ. ಬಟ್ ಅಲ್ಲಿ ಹಾಗಲ್ಲ. ಒಂದು ಪತ್ರಿಕಾ ಸಂಸ್ಥೆನ ನಡೆಸುವಾಗ ಅಲ್ಲಿ ಜರ್ನಲಿಸ್ಟ್ ಹೇಗಿರ್ತಾರೆ, ಸೊ ಅದು ರಿಯಲಿಸ್ಟಿಕ್ ಆಗಿ ಕಾಣಿಸ್ಬೇಕಲ್ವಾ. ಹಾಗಾಗಿ ಅವ್ರಿಗೆ ನನ್ನ ಲುಕ್ ಬಗ್ಗೆ ಹೀಗೆ ಇರಬೇಕು ಅನ್ನೋದಿತ್ತು. ಮ್ಯಾಮ್ ನೀವು ಹೀಗೆ ಕಾಣಿಸ್ಕೊಳ್ಳೋದು, ಒಂದಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ರೋಲ್ಗಳ ಹೆಸರನ್ನ ಹೇಳಿದ್ರು, ನೀವು ಹಾಗೆ ಫುಲ್ ಡಿ ಗ್ಲಾಮರಸ್, ಸ್ವಲ್ಪ ಡೀಸೆಂಟ್ ಆಗಿರುತ್ತೆ ನಿಮ್ಮ ಪಾತ್ರ ಅಂತ. ಸೊ ಪಾತ್ರಕ್ಕೆ ತಕ್ಕನಾಗೆ ಕಾಣಿಸ್ಕೊಂಡಿದ್ದೀನಿ.